ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ, ಸ್ವರ್ಣಮಾಲಾಮ್ಮನವರಿಗೆ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶ ನೀಡಿದ ಮಹಾತಾರ್ ಫೌಂಡೇಶನ್ ಟೀಮ್ನ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು. ಈ ದಿನ ಜೂನ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಓಕೆ ಮಾಸ್ಟರ್ಸ್, ಪತ್ರಿಜಿ ಗುರುಗಳು ಇವತ್ತು ಅವರ ಬರ್ತ್ಡೇ. ಮೊದಲಿಗೆ ಪತ್ರಿಜಿ ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನನ್ನ ಮನಸ್ಸು ತುಂಬಿ ಬಂದ್ಬಿಟ್ಟಿದೆ ಅವರ ನೆನಪಿನಿಂದ. ಇವತ್ತು ಅವ್ರಿಗೆ ನಮಸ್ಕಾರಗಳು ಹೇಳಿದ್ರು ಕಡಿಮೆನೆ, ಎಷ್ಟು ಧನ್ಯವಾದಗಳನ್ನ ಅರ್ಪಿಸಿದ್ರು ಕಡಿಮೆನೆ. ಓಕೆ, ಫಸ್ಟ್ ಅವ್ರದ್ದು ಹೇಳ್ಕೊಂಡ್ಬಿಟ್ಟು ಆಮೇಲೆ ಹಿಸ್ಟ್ರಿ ನೋಡೋಣ ಫಸ್ಟ್ ಅವ್ರದ್ದು. ಓಕೆ, ಪತ್ರಿಜಿ ಗುರುಗಳು ಈಗ ಒಂದು ಭಗವದ್ಗೀತೆಯಲ್ಲಿ ಶ್ಲೋಕ ಇದೆ, ಯಾವಾಗ ಅಧರ್ಮ ತಲೆ ಎತ್ತಿತ್ತೋ ಆಗ ಭಗವಂತ ಅವತಾರ ಎತ್ತಿ ಬರ್ತಾನೆ ಅಂತೇಳಿ. ಅದೇ ತರ ಈ ಭೂಮಿಯಲ್ಲಿ ಅಧರ್ಮ ತಾಂಡವವಾಡ್ತಾ ಇರ್ಬೇಕಾರೆ ನಮ್ಮ ಗುರುಗಳು ಜನ್ಮವೆತ್ತಿ ಬಂದಿದ್ದಾರೆ. ಇವರು 1947ರಲ್ಲಿ ಅಂದ್ರೆ ನಮ್ಮ ಸ್ವತಂತ್ರ ಆಗಸ್ಟಿಗೆ ಸಿಕ್ತಲ್ಲ, ಅದಾದ್ಮೇಲೆ ನವೆಂಬರ್ ತಿಂಗಳಿಗೆ 11ನೇ ತಾರೀಕು ಇವರು ಬೋಧನ್ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಹೆಸರು ವೆಂಕಟರಮಣ, ತಾಯಿ ಸಾವಿತ್ರಮ್ಮ. ಇವರು ತುಂಬಾ ಬುದ್ಧಿವಂತರಿದ್ದು ಹುಟ್ಟಿದಾಗ. ಹಾಗೆ ಇವರು ಬೆಳೀತಾ ಬೆಳೀತಾ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಹಾಗೆ ಪೋಸ್ಟ್ ಗ್ರಾಜುಯೇಷನ್ ಪದವಿನೂ ಸಹ ಪಡ್ಕೊಳ್ತಾರೆ. 1974ರಲ್ಲಿ ಇವರು ಹಲವಾರು ಪುಸ್ತಕಗಳನ್ನು ಓದ್ತಾರೆ. ಅಂದ್ರೆ ಆಧ್ಯಾತ್ಮಿಕ ಪುಸ್ತಕಗಳು, ಎಲ್ಲ ಸೊಸೈಟಿ ಪುಸ್ತಕಗಳನ್ನು ಓದ್ತಾರೆ. ಓದಿ 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 ಅದ್ಭುತವಾದ ಜ್ಞಾನವನ್ನು ಸಂಪಾದಿಸ್ಕೊಳ್ತಾರೆ. ಹಾಗೆ ಅವ್ರಿಗೆ ಹುಡುಕಾಟ ಸಹ ನಡೆಸ್ತಿರ್ತಾರೆ, ಏನೋ ಒಂದ್ ಬೇಕಾಗಿದೆ ನನಗೆ ಅಂತೇಳಿ. ನಂತರ 1975ರಲ್ಲಿ ಇವರ ವಿವಾಹವಾಗುತ್ತೆ. ಸ್ವರ್ಣಮಾಲಾ ಮೇಡಮ್ ಅವ್ರ ಮದುವೆ ಆಗ್ತಾರೆ. ತುಂಬಾ ಅದು ಲವ್ ಮ್ಯಾರೇಜ್ ಅಂತಾನು ಹೇಳ್ತಾರೆ, ನಿಜ ಹೌದು. ತುಂಬಾ ಅದ್ಭುತವಾದ ಅವ್ರದ್ದು ದಾಂಪತ್ಯ ಜೀವನ. ಅವರಿಗೆ 2 ಮಕ್ಕಳಾಗ್ತಾರೆ, ಪರಿಣಿತ, ಪರಿಮಳ ಅಂತೇಳಿ. ಅವರು ತುಂಬಾ ಸಂಸ್ಕಾರದಿಂದ ಬೆಳೆಸ್ತಾರೆ ಮಕ್ಕಳನ್ನ. ಆದ್ರೆ ಅದಾದ ನಂತರ 1975ರಲ್ಲಿ ಮದುವೆ ಆದ ನಂತರ ಅವರಿಗೆ ಕರ್ನೂಲಲ್ಲಿ ಒಂದು ಕೋರಮಂಡಲ್ ಫರ್ಟಿಲೈಸರ್ಸ್ ನಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ಅವ್ರು ನೇಮಕ ಆಗ್ತಾರೆ. ನೋಡ್ರಿ, ಕರ್ನೂಲಿಗೆ ಬರೋದಕ್ಕೂ ಒಂದು ಹಿಂದೆ ಡಿವೈನ್ ಪ್ಲಾನ್ ಅಂತ ನಾವ್ ಏನ್ ಕರಿತೀವಲ್ಲ, ಆ ಒಂದು ಪ್ಲಾನ್ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಅಷ್ಟೊತ್ತಿಗಾಗ್ಲೇ ಅವರ ಗುರುಗಳಾದ ಸದಾನಂದ ಗುರುಗಳು ಅಲ್ಲಿ ಬಂದು ವಾಸವಾಗಿರ್ತಾರೆ. ವಾಸವಾಗಿರೋದಲ್ಲೇ ಅಷ್ಟೇ ಅಲ್ಲ, ಪತ್ರಿಜಿಗೋಸ್ಕರ ಕಾಯ್ತಾ ಇರ್ತಾರೆ, ಯಾವಾಗ ನನ್ನ ಶಿಷ್ಯ ಬರ್ತಾನೋ ಅಂತೇಳಿ. ಇಲ್ಲಿ ನೋಡ್ರಿ, ಶಿಷ್ಯ ಗುರುಗಳನ್ನ ಹುಡ್ಕೊಂಡು ಹೋಗೋದ್ ಬೇಕಿಲ್ಲ, ಗುರುವೇ ಶಿಷ್ಯನ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಹಾಗೆ ಇವರ ಸ್ನೇಹಿತರು ರಾಮಚನ್ನಾರೆಡ್ಡಿ ಮತ್ತೆ ವೆಂಕಟರತ್ನಂ ಅಂತ, ಅವ್ರನ್ನ ಇಬ್ಬರನ್ನು ಸೇರ್ಸ್ಕೊಂಡು 3 ಏನ್ ಮಾಡ್ತಾರೆ, ಇವರ ಬಗ್ಗೆ ಸದಾನಂದ ಗುರುಗಳ ಬಗ್ಗೆ ಗೊತ್ತಾಗುತ್ತೆ. ಇವರು 3 1981ರಲ್ಲಿ ಅಲ್ಲಿಗೆ ಹೋಗ್ತಾರೆ. ನೋಡ್ರಿ, ಅವ್ರು ಬಂದ್ರು ಕೂಡ ಅವರು ಒಂದು 6 ವರ್ಷ ಕಾಲ ಅವ್ರು ಮೀಟ್ ಆಗಿರೋದಿಲ್ಲ. ನಂತರ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಅವ್ರು ಗೊತ್ತಿರುತ್ತೆ, ಆದ್ರೂ ಸದಾನಂದ ಗುರುಗಳು ಅವ್ರನ್ನ ಪರೀಕ್ಷೆ ಮಾಡ್ಬೇಕಂದ್ರೆ, ಇಲ್ಲಿ ಯಾಕೆ ಬಂದಿರಾ ನೀವು, ಇಲ್ಲಿ ಬ್ರಹ್ಮಜ್ಞಾನ ಬಿಟ್ರೆ ಬೇರೆ ಏನು ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಗ ಪತ್ರಿಜಿ ಗುರು, ನಮಿಗೂ ಬೇಕಾಗಿದ್ದು ಅದೇ, ಅದಕ್ಕೋಸ್ಕರ ನಾವು ಬಂದಿದೀವಿ. ಅಷ್ಟೊತ್ತಿಗಾಗ್ಲೇ ಸ್ವಲ್ಪ ಸ್ವಲ್ಪ ಧ್ಯಾನದ ಪರಿಚಯ ಆಗಿರುತ್ತೆ ಅವರಿಗೆ. ಅಂದ್ರೆ ಏನಂತಾರಲ್ಲ, ಏನೋ ನಿಖರವಾಗಿ ಏನೋ ಗೊತ್ತಿರೋದಿಲ್ಲ, ಆದ್ರೂ ಸ್ವಲ್ಪ ಪರಿಚಯ ಆಗಿರುತ್ತೆ. ಅಂದ್ರೆ ಅವ್ರ ರಾಮಚಂದ್ರ ರೆಡ್ಡಿ ಅವರ ಒಂದು ಫ್ರೆಂಡ್ ಇಂದ. ಹೀಗೆ ಹೀಗೆ ಸದಾನಂದಗಳು ಪತ್ರಿಜಿ ಅವರಿಗೆ ಡೈಲಿ ಆಧ್ಯಾತ್ಮ ಒಂದು ಜ್ಞಾನವನ್ನು ಉಣಬಡಿಸ್ತಾ ಇರ್ತಾರೆ. ಸುಮಾರು 1 ವಾರಗಳ ಕಾಲ ಅವರು ಡೈಲಿ ಹೋಗ್ತಾರೆ. ನಂತರ ಅವರಿಗೆ ಧ್ಯಾನದ ಪರಿಚಯವನ್ನು ಸಹ ಮಾಡ್ಕೊಡ್ತಾರೆ, ಆನಾಪಾನಸತಿ ಧ್ಯಾನ. ನಂತರ ಅವರು ಕೊನೆಯ ದಿವಸ ಹೇಳ್ತಾರೆ, ಸುಭಾಷ್, ನೀನು ಈ ಧ್ಯಾನವನ್ನು ಮತ್ತು ಅಹಿಂಸೆಯನ್ನು ಜಗತ್ತಿನ ಎಲ್ಲಾ ಕಡೆ ನೀನು ಬೋಧಿಸ್ಬೇಕು, ಇದೇ ನಾನು ನಿನಗೆ ಕೇಳ್ಕೊಳೋದು ಅಂತೇಳಿ. ಅದಾದ ಮೇಲೆ ಅವರು ಅದೇ ಇಸ್ವಿಯಲ್ಲಿ 1981ರಲ್ಲಿ ಅವರು ಸುಭಾಷ್ ಪತ್ರಿಜಿ ಅವ್ರಿಗೆ ಹೇಳ್ತಾರೆ, ಸುಭಾಷ್, ನಾನು
ದೇಹತ್ಯಾಗ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನನ್ನ ಸಮಾಧಿಗೆ ಸಿದ್ಧ ಮಾಡು ಅಂತ ಹೇಳಿದ್ಮೇಲೆ ಅವರು ಜನವರಿ ತಿಂಗಳಲ್ಲಿ ಸಮಾಧಿ ಆಗ್ತಾರೆ. ಆದ್ರೆ ನೋಡ್ರಿ, ನಾವೊಂದು ಕಲ್ತ ಮೇಲೆ ಎಷ್ಟು ಆಯ್ತಪ್ಪ ಹೇಳ್ಕೊಡೋಣ ಯಾರಿಗಾದ್ರು ಅಂತ. ಆದ್ರೆ ಪತ್ರಿಜಿ ಗುರುಗಳಿಗೆ ಅವರ ಗುರುಗಳ ವಾಣಿ ಕಿವಿಯಲ್ಲಿ ಯಾವಾಗ್ಲೂ ಮೊಳಗ್ತಾ ಇತ್ತು. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಜಗತ್ತಿನಾದ್ಯಂತ ಅವ್ರ ಕಾಲವಾಗುವವರೆಗೂ ಸುಮಾರು ದೇಶಗಳನ್ನೆಲ್ಲ ಸುತ್ತಿ ಅವರು ಧ್ಯಾನ ಪ್ರಚಾರ ಮಾಡಿದ್ರು. ಅಷ್ಟೇ ಅಲ್ಲ, ಆ ಪಿರಮಿಡ್ ಬಗ್ಗೆ ಸಹ ಅವರು ತಿಳ್ಕೊಂಡ್ರು. ಅದನ್ನ ತಿಳ್ಕೊಂಡು ಹಲವಾರು ಎಕ್ಸ್ಪೆರಿಮೆಂಟ್ಸ್ ಮಾಡಿ ನಂತರ ಅವರು ಈ ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿದ್ರೆ ನಮಗೆ ಕಾಸ್ಮಿಕ್ ಎನರ್ಜಿ 1:3 ಸಿಗುತ್ತೆ, 3 ಪಟ್ಟು ಸಿಗುತ್ತೆ ಅನ್ನೋದನ್ನ ಅವರು ಜಗತ್ತಿಗೆ ತೋರಿಸ್ಕೊಟ್ಟು ಹಲವಾರು ಪಿರಮಿಡ್ ಕನ್ಸ್ಟ್ರಕ್ಷನ್ಗೆ ಕಾರಣರಾದ್ರು. ಅಷ್ಟೇ ಇಲ್ಲ, ಪ್ರಾಣಿಗಳನ್ನು ಕೊಲ್ಬೇಡಿ, ಪ್ರಾಣಿಗಳನ್ನು ಪ್ರೀತಿಸಿ, ಅವಕ್ಕೂ ಬದುಕಿದೆ, ಬದುಕಲು ಬಿಡೆ, ಅವು ನಮ್ಮಂತೆ ಒಂದು ಕ್ರಿಯೇಚರ್ಸ್ ಅಂತ ಹೇಳಿ ಹಿಂಸೆ ಮಾಡಬೇಡಿ ಅಂತೇಳಿ ಜಗತ್ತಿನೆಲ್ಲೆಡೆ ಸಸ್ಯಾಹಾರ ರ್ಯಾಲಿಗಳನ್ನು ಆಚರಿಸ್ತಾ ಬಂದ್ರು. ಎಷ್ಟೊಂದು ಜನ ಪಿರಮಿಡ್ ಮಾಸ್ಟರ್ಸ್ ಅನ್ನು ತಯಾರು ಮಾಡಿದ್ರು. ಅವ್ರು ಒಬ್ಬರೇ ಈ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಎಲ್ಲರೂ ಇಲ್ಲಿ PSSM ಒಂದು ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಅದರ ಅಡಿಯಲ್ಲಿ ಈಗಲೂ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ದಾವೆ. ಸುಮಾರು 40 ವರ್ಷಗಳ ಕಾಲ ಅದನ್ನು ಬೆಳೆಸಿದ್ರು ಸರ್. ನಂತರ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮೆಗಾ ಪಿರಮಿಡ್ ಆಯ್ತು. ನಂತರ ಕಡ್ತಾಲಲ್ಲಿ ಮಹೇಶ್ವರ ಪಿರಮಿಡ್ ಆಯ್ತು. ಅದು ಸುಮಾರು ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಧ್ಯಾನ ಯಜ್ಞಗಳನ್ನು ಮಾಡ್ತಾ ಇದ್ರು. ಆದ್ರೆ ನಂತರ ಅಲ್ಲಿ ಧ್ಯಾನ ಮಹಾಚಕ್ರ ಅಂತೇಳಿ ವರ್ಷಕ್ಕೊಂದ್ಸಲ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಅದ್ಭುತವಾಗಿ ನಡೀತಾ ಬಂದಿದೆ. ಹಾಗೆ ಬೆಂಗಳೂರಲ್ಲಿ ಬುದ್ಧ ಪೂರ್ಣಿಮೆಯನ್ನು ಅಲ್ಲಿ ಧ್ಯಾನ ಮಹಾಚಕ್ರವನ್ನಾಗಿ ಆಚರಿಸ್ತಾ ಇದ್ದಾರೆ. ಆದ್ರೆ ಪತ್ರಿಜಿ ಗುರುಗಳು ಯಾವತ್ತೂ ದುಡ್ಡಿಗೆ ಆಸೆ ಪಟ್ಟಿದ್ದಿಲ್ಲ. ಅವರ 18 ಸೂತ್ರಗಳನ್ನು ಹೇಳಿದ್ದಾರೆ. ಕೆಲವು ನೆನಪಿದವು ನನಗೆ, ಹೇಳ್ತೀನಿ. ನಿಮ್ಮ ಧ್ಯಾನಾನುಭವಗಳನ್ನ ಹಂಚಿಕೊಳ್ಳಿ, ಮತ್ತೆ ಯಾವುದೇ ಒಂದು ವೇಷಧಾರಣೆ ಬೇಕಿಲ್ಲ, ಧ್ಯಾನವನ್ನು ಫ್ರೀಯಾಗಿ ಹೇಳ್ಕೊಡ್ಬೇಕು, ಪ್ರಾಣಿ ಹಿಂಸೆ ಮಾಡಬಾರ್ದು, ಪುಸ್ತಕಗಳನ್ನು ಬರೀಬೇಕು, ಮೌನವನ್ನು ಸಾಧನೆ ಮಾಡಬೇಕು, ಪ್ರಕೃತಿಯೊಡನೆ ಕಾಲ ಕಳಿಬೇಕು. ಹೀಗೆ ಹಲವಾರು ಸೂತ್ರಗಳಿದಾವೆ. ಹೇಗೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದಾವೋ ಅದೇ ತರ PSSM ನಲ್ಲಿ 18 ಸೂತ್ರಗಳಿದ್ದಾವೆ. ಅದನ್ನ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಪಾಲನೆ ಮಾಡ್ಲೇಬೇಕು, ಪ್ರತಿಯೊಬ್ಬ ಮೆಡಿಟೇಟರ್ ಪಾಲನೆ ಮಾಡ್ಲೇಬೇಕು. ಎಷ್ಟು ಅವರ ಕೈಯಲ್ಲಿ ಒಂದು ಪೈಸೆ ಇರ್ತಿರ್ಲಿಲ್ಲ, ಆದ್ರೂ ಜಗತ್ತೆಲ್ಲಾ ಓಡಾಡಿ ಬಂದ್ರು. ಹೇಗೆ ಸಾಧ್ಯ ಇದು? ಅವರ ಸಂಕಲ್ಪ ಅಷ್ಟು ಗಟ್ಟಿಯಾಗಿತ್ತು. ಅವರ ಸಂಕಲ್ಪ. ಅವರ ಹೆಂಡತಿ ಅಷ್ಟೇ, ಯಾವತ್ತು ಗಂಡನನ್ನು ಇದು ಕೊಡಿಸಿ ಅದು ಕೊಡಿಸಿ ಹಣ ಕೊಡಿ ಅಂತ ಕೇಳ್ತಾ ಇರ್ಲಿಲ್ಲ. ಅವರು ಎಲ್ಲೇ ಹೋದ್ರು ಅದಕ್ಕೆ ಅನುಮತಿ ಕೊಟ್ಟು ಆ ಇಬ್ಬರು ಮಕ್ಕಳನ್ನು ಉತ್ತಮವಾಗಿ ಅವರು ಬೆಳೆಸಿದ್ರು. ಅವರು ಯಾವತ್ತೂ ದುಃಖ ಹೇಳ್ಕೊಳ್ಳಿಲ್ಲ. ತೆಲುಗಲ್ಲಿ ಸ್ವರ್ಣಾಮೃತ ಅಂತ ಹೇಳಿದೆ, ಪತ್ರಿ ಮೇಡಮ್ ಬಗ್ಗೆ ಇದೆ. ಅದನ್ನ ಕೇಳಿದ್ರೆ ಸಾಕು, ಎಷ್ಟು ಖುಷಿ ಆಗುತ್ತೆ, ಜೊತೆಗೆ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಹೆಂಡತಿ ಆದವಳು ಈ ತರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಪ್ರತಿಯೊಬ್ಬ ಹೆಣ್ಣಿಗೂ ಆ ತಾಯಿ ಮಾದರಿ ಆಗಿದ್ರೆ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಪತ್ರಿಜಿ ಅವರು ಎಲ್ಲೇ ಹೋಗ್ಬೇಕಂದ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಧ್ಯಾನ ಪ್ರಚಾರ ಮಾಡಕ್ಕೆ. ತುಂಬಾ ಅಂದ್ರೆ ತುಂಬಾ, ಈಗಿನಷ್ಟು ಸುಲಭ ಇದ್ದಿಲ್ಲ ಅವಾಗ. ಒಬ್ಬರಿಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತಂದ್ರೆ ಎಷ್ಟೋ ದೂರ ಪ್ರಯಾಣ ಮಾಡಿ, ಒಂದೊಂದ್ಸಲ ರಾತ್ರಿ ಬಸ್ ಹಿಡಿದು ಹೋಗಿ ಅಲ್ಲೇ ಇದ್ದು ಬೆಳಗ್ಗೆ ಆದ ತಕ್ಷಣ ಅವ್ರ ಮನೆ ಬಾಗಿಲು ತಟ್ಟಿ ಅವರಿಗೆ ಹೇಳ್ಕೊಟ್ಟು ಬರ್ತಾ ಇದ್ರು. ಈಗ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಇಲ್ಲಾಂದ್ರೆ ಆನ್ಲೈನ್ ನಲ್ಲಿ ಈಗ ಮನೇಲಿ ಕುತ್ಕೊಂಡು ನಾವು ಧ್ಯಾನ ಪ್ರಚಾರ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ. ಆದ್ರೆ ಅವರು ಕಷ್ಟಪಟ್ಟು ಅದನ್ನು ಬೆಳೆಸಿದ್ರು. ನಾವು ಅದನ್ನ ಉಳಿಸ್ಕೊಳ್ಳಬೇಕು, ಅದು ನಮ್ಮ ಆದ್ಯ ಕರ್ತವ್ಯ. ಅವ್ರೇನು ಯಾವತ್ತು ಗುರುದಕ್ಷಿಣೆ ಕೊಡು ಅಂತ ನಮ್ಮನ್ನೇನು ಕೇಳಿಲ್ಲ. ಆದ್ರೆ ನಮ್ಮ ಗುರುದಕ್ಷಿಣೆ ಏನು, ಅವರ ಸಂಕಲ್ಪಗಳನ್ನೇ ನಮ್ಮ ಸಂಕಲ್ಪಗಳನ್ನಾಗಿ ನಾವು ಜೀವನ ಮಾಡ್ಬೇಕು. ಅದೇ ನಮ್ಮ ಪರ್ಪಸ್ ಆಫ್ ಲೈಫ್ ಸಹ ಅದೇ. ಹೀಗೆ ಪತ್ರಿಜಿ ಗುರುಗಳು ಇದ್ರು. ಅವರು ಎಲ್ಲರಿಗೂ ಹೇಳ್ತಾ ಇದ್ರು, ನಾನು 2090ರವರೆಗೆ ಜೀವಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಈ 3 ವರ್ಷದ ಕೆಳಗೆ ಅವರ ಮರಣ ಹೊಂದಿದಾಗ ಎಲ್ಲರಿಗೂ ತುಂಬಾ ಆಶ್ಚರ್ಯ, ಆಘಾತ ಆಗಿತ್ತು. ಆದ್ರೆ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನು ದೈಹಿಕವಾಗಿ ಸಾಯ್ಬಹುದು, ಆದ್ರೆ ನನ್ನ ಚೈತನ್ಯ ಅಲ್ಲಿವರೆಗಿರುತ್ತೆ, ನಿಮ್ಮನ್ನು ಕಾಪಾಡುತ್ತೆ ಅಂತೇಳಿ
ಅವರು ಆಮೇಲೆ ಅರ್ಥ ಮಾಡಿಸ್ತಾ ಬಂದ್ರು. ಪ್ರತಿಯೊಬ್ಬರಿಗೂ ಸುಮಾರು ಅನುಭವಗಳಾಗಿದ್ದಾವ ಅದರಿಂದ. ಓಕೆ, ಈಗ ಇದಿಷ್ಟು ಪತ್ರಿಜಿ ಅವರು ಲೈಫ್ ಹಿಸ್ಟ್ರಿ. ಇದು ಅಂದ್ರೆ ಮೇಲ್ನೋಟಕ್ಕೆ ಅದು ತುಂಬಾ ದೊಡ್ಡದಿರುತ್ತೆ. ನಾವು ಹೇಗೆ ಅವ್ರ ಪರಿಚಯ ಆಯ್ತು ನಮಗೆ ಅಂದ್ರೆ, ಹೀಗೆ ನಾವು 2003ರಲ್ಲಿ ನಾನು ಹುಬ್ಳಿಗೆ ಹೋಗಿದ್ದೆ. ಅಲ್ಲಿ ಪತ್ರಿಜಿ ಅವರ ಶಿಷ್ಯರು ಮನೋರಮಾ ಮೇಡಮ್ ಅಂತ ಬಂದಿದ್ರು. ಅವರು 5 ನಿಮಿಷ ನಮ್ಮನ್ನು ಕೂಡ್ಸಿದ್ದು ಧ್ಯಾನಕ್ಕೆ. ಈ ತರ ಧ್ಯಾನ ಇದೆ, ಕಣ್ಮುಚ್ಕೋಬೇಕು, ಉಸಿರಾಟ ಗಮನಿಸ್ಬೇಕಂತಾರೆ. 5 ನಿಮಿಷ ಕೂತ್ಕೊಂಡಾಗ ನಮಗೆ ಏನೋ ಜಗತ್ತನ್ನೇ ಗೆದ್ದ ಹಾಗೆ ಒಂದು ಹುಮ್ಮಸ್ ಬಂದ್ಬಿಟ್ಟಿತ್ತು. ಅಷ್ಟು ಖುಷಿಯಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ನಾವು ಧ್ಯಾನ ಸಾಧನೆ ಬಿಟ್ಟಿಲ್ಲ. ಹಾಗೆ ಅದಾದ ಮೇಲೆ ಮುಂದೆ ಅದೇ ವರ್ಷ ಅವಾಗೆಲ್ಲ ಧ್ಯಾನ ಮಹಾಯಜ್ಞಗಳನ್ನ ನಡೆಸ್ತಾ ಇದ್ರು. ಶಿವಮೊಗ್ಗದಲ್ಲಿ ಇತ್ತು, ನಮ್ಮ ಗುರುಗಳೇ ಅರೇಂಜ್ ಮಾಡಿದ್ರು. ಅಲ್ಲಿ ಪತ್ರಿಜಿ ಅವರು ಬರ್ತಾರಂತ ಗೊತ್ತಾಗಿ ನಾವು ಹೋದ್ವಿ, ನೋಡಿದ್ವಿ ಅಷ್ಟೇ, ನಾವೇನಲ್ಲಿ ಮೀಟ್ ಆಗ್ಲಿಲ್ಲ. ಅದಾದ ಮೇಲೆ ಎಲ್ಲಿ ಪತ್ರಿಜಿ ಗುರುಗಳು ಬರ್ತಾರಂತಂದ್ರೆ ಸಾಕು, ಹತ್ರ ಇಲ್ಲೇ ಹೊಸಪೇಟೆ, ಚಿತ್ರದುರ್ಗ, ಹುಬ್ಬಳ್ಳಿ, ಹೀಗೆ ಎಲ್ಲಿ ಬರ್ತಾರಂದ್ರೆ ನಾವಲ್ಲಿ ಹೋಗಿ ಹಾಜರಿದ್ದು ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತಾ ಇದ್ವಿ. ಅಷ್ಟು ಖುಷಿ ಆಗ್ತಾ ಇತ್ತು. ಹಾಗೆ ಕೂಡ್ಲಿಗೆಯಲ್ಲಿ ಒಂದು ಪಿರಮಿಡ್ ಓಪನ್ ಆಯ್ತು. ಅಲ್ಲಿಗೆ ಸರ್ ಬಂದಿದ್ರು, ಅಲ್ಲಿಗೆ ನಾವು ಹೋಗಿದ್ವಿ. ಅಲ್ಲಿ ಹೋಗಿ ಊಟ ಮಾಡಿ ಬಂದ್ವಿ. ಮತ್ತೆ ಅದಾದ ಮೇಲೆ ಹೊಸಪೇಟೆಯಲ್ಲಿ ಒಂದು ಪಿರಮಿಡ್ ಓಪನಿಂಗ್ ಇತ್ತು, ಅದಕ್ಕೂ ಸಹ ಹೋಗಿದ್ವಿ. ಅಲ್ಲಿ ಹೋಗಿ ವಾಪಸ್ ಬರ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಥಾಟ್ ಬಂತು, ನಾವು ಯಾಕೆ ನಮ್ಮ ಊರಿನಲ್ಲಿ ಒಂದು ಪಿರಮಿಡ್ ಕಟ್ಟಬಾರ್ದು ಅಂತ. ಅದು ಒಂದು ಸಂಕಲ್ಪ ಆಗಿ ರೂಪುಗೊಳ್ತು. 2 ವರ್ಷ ಕೇವಲ. ಆದ್ರೆ ಅಷ್ಟು ಸುಲಭ ಆಗಿರ್ಲಿಲ್ಲ ಅದು ಕಟ್ಟೋದು. ಯಾಕಂದ್ರೆ ನಮ್ಮ ಉದ್ದೇಶ ಏನು ಅಂತೇಳಿ, ಆದಷ್ಟು ಕಾಸ್ಟ್ ಕಡಿಮೆ ಮಾಡ್ಬೇಕು ಅಂತೇಳಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಜಾಗ ಇರುತ್ತಲ್ಲ, ಮುನ್ಸಿಪಾಲಿಟಿ ಅವ್ರು ಬಿಟ್ಟಿರ್ತಾರಲ್ಲ, ಅದರಲ್ಲೇ ಕಟ್ಟಬೇಕು. ನಮಗೇನು ಕಟ್ಟಡದ ಒಂದು ನಿರ್ಮಾಣದ ವೆಚ್ಚ ಅಷ್ಟೇ ನಮ್ಮ ಪಾಲಿಗೆ ಬರ್ತಾ ಇತ್ತು. ಅದಕ್ಕೋಸ್ಕರ ಹುಡುಕ್ತಾ ಇದ್ವಿ. ಅದ್ರ ಎಲ್ಲೂ ನಮಗೆ ಆ ಪ್ಲೇಸ್ ಸಿಗ್ಲಿಲ್ಲ. ಎಲ್ಲಾ ಕಡೆ ಬಿಟ್ಟಿದ್ರು ಕೂಡ ಅದನ್ನು ಸೇಲ್ ಮಾಡ್ತಾ ಇದ್ರು. ತುಂಬಾ ಬೇಸರ ಆಗ್ತಿತ್ತು. ಆಸೆ ಇಟ್ಕೊಂಡು ಹೋಗ್ತಾ ಇದ್ವಿ, ನಿರಾಸೆಯಿಂದ ಮನೆಗೆ ವಾಪಸ್ ಬರ್ತಾ ಇದ್ವಿ. ಒಂದ್ ದಿವಸ ಹೀಗೆ ಹೋದಾಗ ಬಂದು ಅಳ್ತಾ ಕುತ್ಕೊಂಡ್ಬಿಟ್ಟೆ ನಾನು. ನನಗೆ ಏನಪ್ಪ ಇದು ನಾನು ಹೀಗೆ ಹೇಳ್ತೀನಿ, ಯಾಕಂದ್ರೆ ನಾನು ಧ್ಯಾನಕ್ಕಿಂತ ಮುಂಚೆ ತುಂಬಾ ಮೃದು ಸ್ವಭಾವದಳು, ಸೆನ್ಸಿಟಿವ್ ಅಂತಾರಲ್ಲ ಆ ತರ ಇದ್ದೆ. ತುಂಬಾ ಭಯಗ್ರಸ್ತಳು, ಯಾವುದೇ ಆತ್ಮವಿಶ್ವಾಸ ನನ್ನಲ್ಲಿ ಇರ್ಲಿಲ್ಲ, ತುಂಬಾ ಸಿಟ್ಟಿತ್ತು. ಆದ್ರೆ ಧ್ಯಾನಕ್ಕೆ ಬಂದ ನಂತರ ನನ್ನ ಜೀವನವೇನೆ ಬದಲಾಗಿ ಹೋಗ್ಬಿಡ್ತು. ಅದ್ಭುತವಾದ ಜೀವನ. ಅದನ್ನ ಏನಂತಾರಲ್ಲ, ನೋ ವರ್ಡ್ಸ್ ಅಂತಾರಲ್ಲ, ಆ ತರ ಇದೆ ನಂದು. ಹಾಗೆ ತುಂಬಾ ಕಷ್ಟಪಟ್ಟ ನಂತರ, ಅಂದ್ರೆ ಇಲ್ಲಿ ಕಷ್ಟ ಅನ್ನೋದಕ್ಕಿಂತನೂ ಭಗವಂತ ಮಾಸ್ಟರ್ಸ್ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ತಾರೆ. ಆಮೇಲೆ ನಾನೇ ನಿರ್ಧಾರ ಮಾಡಿದೆ, ಆಯ್ತು ನಾನಿನ್ನು ಅಳೋದಿಲ್ಲ, ಮಾಸ್ಟರ್ಸ್ ನಿಮ್ಗೆ ಬಿಟ್ಬಿಟ್ಟಿದ್ದೀನಿ ಇದೆಲ್ಲ, ನೀವು ಹೇಗ್ ನಡೆಸ್ತೀರ ಹಾಗೆ, ಯಾವಾಗ ಆಗುತ್ತೋ ಆಗ್ಲಿ ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದೆ. ಅದಾದ ಮೇಲೆ ನಮ್ಮ ಊರಿನಲ್ಲಿ 2 ಮಂಡಲ ಧ್ಯಾನಗಳನ್ನು ನಡೆಸಿದ್ವಿ. ನಮ್ಮ ಮನೆ ಹತ್ರನೇ ಒಂದು 108 ಶಿವಲಿಂಗದ ದೇವಸ್ಥಾನ ಇದೆ, ತುಂಬಾ ದೊಡ್ಡದು ದೇವಸ್ಥಾನ, ಸುತ್ತಲ ಕಾಂಪೌಂಡ್ ಎಲ್ಲ ಇದೆ. ಅದರಲ್ಲಿ ವೇಸ್ಟ್ ಜಾಗ ಅಂತ ಬಿಟ್ಟಿದ್ದ ಜಾಗದಲ್ಲಿ ನಮಗೆ ಅನುಮತಿ ಕೊಟ್ರು. ನಾವೇನ್ ಸೈಜ್ ಅನ್ಕೊಂಡಿದ್ವಿ ಅಷ್ಟೇ ಸೈಜಿನ ಒಂದು ಸುಂದರವಾದ ಲಿಂಗ ಶಿವ ಪಿರಮಿಡ್ ಅಲ್ಲಿ 2017ರಲ್ಲಿ ಸ್ಥಾಪನೆ ಆಯ್ತು. ತುಂಬಾ ಖುಷಿ ಆಗುತ್ತೆ ಆ ಪಿರಮಿಡ್ ನೋಡೋದು. ಯಾಕೆಂದ್ರೆ ಇಲ್ಲಿ ನನ್ನದೇನು ಇಲ್ಲ, ಎಲ್ಲ ಗುರುಗಳು ಮಾಡಿಸಿದ್ದೆ. ಇಲ್ಲಿ ನಾನು ಏನೇ ಸಾಧನೆ ಮಾಡಿದ್ರೆ ಅದೆಲ್ಲ ಗುರುಗಳದೇ. ಎಲ್ಲ ಕಡೆ ದೊಡ್ಡ ದೊಡ್ಡ ಊರುಗಳಲ್ಲಿ ಕೂಡ ಪಿರಮಿಡ್ ಇಲ್ಲದೆ ತುಂಬಾ ಒದ್ದಾಡ್ತಿರ್ತಾರೆ. ಅದೆಲ್ಲ ನೋಡಿದಾಗ ಕೇಳಿದಾಗ, ಹಬ್ಬ ನಾವೆಷ್ಟು ಅದೃಷ್ಟವಂತರಲ್ಲ, ಎಷ್ಟು ಚಿಕ್ಕವರಲ್ಲಿ ಒಂದು ಸುಂದರವಾದ ಪಿರಮಿಡ್ ಓಪನ್ ಆಗಿದೆ ಅಲ್ಲ. ಎಲ್ಲವೂ ಗುರುಗಳ ಒಂದು ಮಹಿಮೆ, ಅನುಗ್ರಹ ಕಾರಣ. ಇಂದಿಗೂ ಆ ಪಿರಮಿಡ್ ಅಲ್ಲಿ ಹಲವಾರು ಮಾಸ್ಟರ್ಸ್ ಬಂದು ಕ್ಲಾಸಸ್ ಕೊಡ್ತಾರೆ. ಪ್ರತಿ ಒಂದು ಹುಣ್ಣಿಮೆಗೆ 2 ಅವರ್ಸ್ ಮೆಡಿಟೇಷನ್, ಸತ್ಸಂಗ, ಪ್ರಸಾದ ಇರುತ್ತೆ. ಹೀಗೆ ನಮ್ದು ಒಂದು ಜರ್ನಿ ನಡ್ಕೊಂಡು ಬಂದಿದೆ. ಆಮೇಲೆ ಹಲವಾರು ಸಸ್ಯಾಹಾರ ರ್ಯಾಲಿಗಳನ್ನು ಸಹ ಮಾಡಿದ್ದೇವೆ. ಹೀಗೆ ಏನೋ ಒಂದು ನಮ್ಮ ಒಂದು ಸಂತೃಪ್ತಿ, ಪತ್ರಿಜಿ ಗುರುಗಳ ಸಂಕಲ್ಪಗಳನ್ನು ಸ್ವಲ್ಪವಾದ್ರು, ಒಂದು ಅಳಿಲಷ್ಟಾದ್ರೂ ನಾವು ಪೂರೈಸಿದ ಒಂದು ಆತ್ಮತೃಪ್ತಿ, ಒಂದು ಸಂತೃಪ್ತ ಭಾವನೆ ನನ್ನಲ್ಲಿದೆ. ಇಷ್ಟೇ ಅಲ್ಲ, ಒಂದು ಫ್ಯಾಮಿಲಿ ಹೇಗೆ ಅಂದ್ರೆ ನಾವು 4 ಸಿಸ್ಟರ್ಸ್, ತುಂಬಾ ಜನರಿಗೆ ಗೊತ್ತಿದೆ. ಒಬ್ಬ ಬ್ರದರ್, ಸಿಸ್ಟರ್ ಇಲ್ಲ, ಎಲ್ಲರೂ ನಮ್ಮ ಡಾಟರ್ ಇಲ್ಲ, ಎಲ್ಲರೂ ಧ್ಯಾನಿಗಳು. ಅಷ್ಟೇ ಅಲ್ಲ, ಹಸ್ಬೆಂಡ್ಸು ಧ್ಯಾನಿಗಳು, ಮಕ್ಕಳು ಸಹ ಧ್ಯಾನಿಗಳು. ಅದಕ್ಕೆ
ನಮಗೆ ಧ್ಯಾನ ಕುಟುಂಬ ಅಂತ ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ ನಿಮ್ ಕುಟುಂಬದ ಹಾಗೆ ಇರ್ಬೇಕಂತ. ಅದೇ ತರ ಮೊನ್ನೆ ಸೆಪ್ಟೆಂಬರ್ ಅಲ್ಲಿ ಮೈಸೂರಲ್ಲಿ ನಮ್ಮನ್ನೆಲ್ಲ ಕರ್ಸ್ಬಿಟ್ಟು ಧ್ಯಾನ ಕುಟುಂಬ ಅಂತೇಳಿ ಒಂದು ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಈ ಅವಾರ್ಡು ಈ ಸನ್ಮಾನ ಎಲ್ಲ ನಮಗಲ್ಲ, ಅದೆಲ್ಲ ಗುರುಗಳಿಗೆ ಸಲ್ಬೇಕು. ಯಾಕಂದ್ರೆ ಅವರೇ ನಮ್ಮನ್ನೆಲ್ಲ ಆರಿಸಿ ಒಂದೇ ಫ್ಯಾಮಿಲಿಯಲ್ಲಿ ಇರೋ ಹಾಗೆ ಮಾಡಿದ್ದಾರೆ, ಕರ್ಕೊಂಡ್ ಬಂದಿದ್ದಾರೆ. ಹಾಗೆ ಅವ್ರದ್ದು ಅಷ್ಟು ಇದು. ನಂತರ ನನ್ನದೊಂದು ಆಸೆ ಇತ್ತು, ಏನಂದ್ರೆ ಸರ್ ಬರ್ಬೇಕು, ನಮ್ಮನೇಲಿ ಹಾಲ್ಟ್ ಮಾಡ್ಬೇಕು, ಅಡಿಗೆ ಮಾಡ್ಬೇಕು ಅಂತ. ಅದೇ ತರ ಪಿರಮಿಡ್ ಓಪನಿಂಗ್ ಆದಾಗ ಸರ್ ನಮ್ಮ ಮನೇಲಿ ಹಾಲ್ಟ್ ಮಾಡಿದ್ರು, ಅಡಿಗೆ ಸಹ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅವರಿಂದ ಎಷ್ಟು ಕಲಿತೀವಿ ಅಂದ್ರೆ ನಾವು ಅಷ್ಟೊಂದು ಕಲಿತೀವಿ. ಅಷ್ಟೇ ಅಲ್ಲ, ಇನ್ನೊಂದು ಅವಕಾಶನೂ ಸಿಕ್ತು ನಮಗೆ. ಹುಬ್ಳಿಯಲ್ಲಿ 2018ರಲ್ಲಿ ಪಿರಮಿಡ್ ಓಪನ್ ಆಯ್ತು, ಮೆಗಾ ಪಿರಮಿಡ್. ನಾವೆಲ್ಲ ಹೋಗಿದ್ವಿ. ಅಲ್ಲಿಂದ ದಾಂಡೇಲಿಗೆ ಟ್ರಿಪ್ ಹಾಕಿದ್ರು, ಅದು ಸರ್ ಜೊತೆಗೆ. ತುಂಬಾ ಖುಷಿ ಇತ್ತು ನಮಗೆ, ಆಯ್ತು ಅಂತೇಳಿ. ಅವಾಗ ಪತ್ರಿ ಸರ್ ಪಿ ಎ ಇದ್ದು ನಮಗೆ ಸ್ವಲ್ಪ ಕ್ಲೋಸ್, ಮಂಜುನಾಥ ಅಂತೇಳಿ. ಅವ್ರಿದ್ದು ಅಕ್ಕ ನೀವೆಲ್ಲ ಅಡ್ಗೆ ಮಾಡ್ಬಡಿಸ್ಬೇಕು ಸರ್ರಿಗೆ ಅಂದ್ರೆ. ನಾನು ನಿಜವಾಗ್ಲೂ ನಮ್ ಕಿವಿಗಳನ್ನ ನಾವೇನ್ ನಂಬಿಲ್ಲ, ಅಷ್ಟೊಂದು ನೀನಿದು ನಾವ್ ಅಡಿಗೆ ಮಾಡಿ ಬಡಿಸ್ಬೇಕಾ ಸರ್ರಿಗೆ ಅಂತೇಳಿ. ಏನಂತಾರ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಆ ತರ ಆಯ್ತು. ಹಾಗೆ ನಾವಲ್ಲಿ ಏನು ಸೈಟ್ ಸೀಯಿಂಗ್ ಹೋಗ್ಲೇ ಇಲ್ಲ. 3 ಹೊತ್ತು ಪತ್ರಿಜಿ ಗುರುಗಳಿಗೆ ಅಡಿಗೆ ಮಾಡಿ ನಾವೇ ಸ್ವತಃ ನಮ್ಮ ಕೈಯಾರೆ ಬಡಿಸ್ತಾ ಇದ್ವಿ. ನಿಜವಾಗ್ಲೂ ಅದನ್ನ ನೆನ್ಸ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಅನ್ಸುತ್ತೆ. ಅಂದ್ರೆ ನಮ್ಮ ಕೈ ಅಡಿಗೆ ಊಟ ಮಾಡಿದಾರಲ್ಲ ಸರ್ ಅಂದ್ರೆ, ಅಂದ್ರೆ ಏನೋ ಒಂದು ನಾವು ಶ್ರೇಷ್ಠರು ಅನ್ನೋ ಒಂದು ಚಿಕ್ಕ ಭಾವನೆ ನಮ್ಮಲ್ಲಿ ಇರುತ್ತೆ. ಆ ತರ ಆಯ್ತು. ಆಮೇಲೆ ಗುರುಗಳು ಹೇಳಿದ ಎಲ್ಲಾ ವಾಕ್ಯಗಳನ್ನು ನಾವು ಪಾಲಿಸ್ತಾ ಇದ್ವಿ. ಅವರು ಬೆಳ್ಳುಳ್ಳಿ ತಿನ್ಬೇಡ ಅಂತ ಹೇಳಿದ್ರು. ಸುಮಾರು ಒಂದು 15 ವರ್ಷ ಆಗಿರ್ಬೋದು ನಾವು ಬೆಳ್ಳುಳ್ಳಿ ತಿನ್ನೋದು ಬಿಟ್ಬಿಟ್ಟಿದೀವಿ. ನಮ್ಗೆ ಯಾರು ತಿಂತಾ ಇಲ್ಲ ಫ್ಯಾಮಿಲಿಯಲ್ಲಿ. ಹೀಗೆ ಇದೊಂದು ಜರ್ನಿ ಸ್ಟಾರ್ಟ್ ಆಯ್ತಾ ಬಂತು. ಹಾಗೆ ಗುರುಗಳಿಂದ ನಾವು ಏನ್ ಕಲಿಬಹುದು ಅನ್ನೋದಕ್ಕೆ ತುಂಬಾ ಉದಾಹರಣೆಗಳು ಹೇಳ್ಬೋದು. ಈಗ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ನಾವು ದೊಡ್ಡೋರ್ ಇರ್ತೀವಿ, ಮನೆಗೆ ಎಲ್ಲ ಅನುಭವ ಇರುತ್ತೆ. ನಮ್ಮ ಮಕ್ಳು ಯಾರಾದ್ರೂ ಬಂದು ನಾನು ಆ ಕೆಲಸ ಮಾಡಿದೆ ಅಂದ್ರೆ ನಮ್ಮಲ್ಲಿ ಏನ್ ಭಾವನೆ ಬರುತ್ತೆ, ಅಷ್ಟೇ ತಾನೇ, ನಾನ್ ಮಾಡಿದ್ರ ಮುಂದೆ ನಿಂದೇನು ಅಂತ ಹೇಳ್ತೀವಲ್ಲ. ಆದ್ರೆ ಪತ್ರಿಜಿ ಗುರುಗಳ ಹತ್ರ ಹೋದಾಗ, ಗುರುಗಳೇ ನಾನು ಆ ಸ್ಕೂಲಿಗೆ ಹೋಗಿದ್ದೆ, ಆ ಕಾಲೇಜಿಗೆ ಹೋಗಿದ್ದೆ, ಆ ಸೊಸೈಟಿಗೆ ಹೋಗಿದ್ದೆ, ಧ್ಯಾನ ಪ್ರಚಾರ ಮಾಡಿದ್ರೆ ವೆರಿ ಗುಡ್ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಚಿಕ್ಕ ಕೆಲಸಕ್ಕೂ ಅಪ್ರಿಸಿಯೇಷನ್ ಮಾಡ್ಬೇಕು ಅನ್ನೋದು ಒಂದು ಗುಣವನ್ನು ಅವರಿಂದ ಕಲ್ತ್ವಿ ನಾವು. ಹಾಗೆ ಏನಂದ್ರೆ ಅಂದ್ರೆ ಈ ತರ ಪಿರಮಿಡ್ ಕಟ್ಸಿದ್ರಂತ ಅವ್ರಿಗೆ ತುಂಬಾ ಸಂತೋಷ. ದೊಡ್ಡ ಕ್ಲಾಸ್ ಅರೇಂಜ್ ಮಾಡಿದ್ರೆ ಸಂತೋಷ. ಅಷ್ಟೇ ಅಲ್ಲ, ಬಂದು ಯಾರು ಮಾಡಿರ್ತಾರೋ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಿಜವಾಗ್ಲು ಯಾರು ಹೇಳ್ತಾರ್ರಿ, ಯಾವ ಗುರುಗಳು ಹೇಳ್ತಾರ ಥ್ಯಾಂಕ್ಸ್ ಅಂತೇಳಿ? ನಿಜವಾಗ್ಲು ಅವ್ರು ನೋಡಿ ನಾವು ಆ ಗುಣವನ್ನು ಸಹ ಬೆಳೆಸ್ಕೊಂಡು, ಅಪ್ರಿಸಿಯೇಷನ್, ಥ್ಯಾಂಕ್ಫುಲ್ನೆಸ್. ಆಮೇಲೆ ಯಾವುದೇ ಒಂದು ನೋ ಕಮೆಂಟ್ಸ್ ಅಂತ ಹೇಳ್ತಾರ ಅವ್ರು, ನೋ ಜಡ್ಜ್ಮೆಂಟ್. ನಿಜ ಅದು, ಏನೇ ಹೇಳಿದ್ರು ನೋ ಜಡ್ಜ್ಮೆಂಟ್. ಇಬ್ಬರಿರುವಾಗ ಮೂರನೇ ವ್ಯಕ್ತಿಯ ಬಗ್ಗೆ ಅಸ್ಸಲ್ ಮಾತಾಡ್ಬೇಡ್ರಿ ನೀವು ಅಂತ ಹೇಳ್ತಾರೆ. ಹೀಗೆ ಚಿಕ್ಕ ಪುಟ್ಟ ವಿಷಯಗಳನ್ನು ಅವ್ರ ಹತ್ರ ಹೋದಾಗ ನಾವು ಬ್ಲಾಂಕ್ ಆಗ್ಬಿಡ್ತೀವಿ. ಅವ್ರ ಹತ್ರ ಕುತ್ಕೊಂಡಾಗ ಅವ್ರ ಮಾತುಗಳಷ್ಟೇ ಕೇಳ್ತಾ ಇರ್ತೀವಿ, ಅವ್ರ ವರ್ತನೆಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅವೆಲ್ಲವನ್ನು ನಮ್ಮ ಜೀವನದಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದಕ್ಕೆ ನಾವೆಷ್ಟು ಹ್ಯಾಪಿ ಆಗಿರೋದು. ತುಂಬಾ ಇದೆ ಅವ್ರದ್ದು ಕಲಿಯೋದು. ಆಮೇಲೆ ಪತ್ರಿಜಿ ಅವರ ಕಾನ್ಸೆಪ್ಟ್ಸ್ ಅಂತ ಎಲ್ಲರೂ ಕೇಳಿದ್ದಾರೆ, ಎಲ್ಲಾ ಆನ್ಲೈನ್ ಕ್ಲಾಸ್ಗಳಲ್ಲೂ ಹೇಳಿದ್ದಾರೆ. ಆ ಕಾನ್ಸೆಪ್ಟ್ಸ್ ಹೇಗಿದಾವಂದ್ರೆ ಒಂದೊಂದು ವಜ್ರ ಅದು. ಅವನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ತುಂಬಾ ಹ್ಯಾಪಿ ಆಗಿರುತ್ತೆ. ಮ್ಯಾಜಿಕ್ ಅಂತಾರಲ್ಲ, ಆ ತರ ಇರುತ್ತೆ. ಹೀಗೆ ನಾವು ಪತ್ರಿಜಿ ಗುರುಗಳಿಂದ ಎಷ್ಟು ಕಲಿತೀವಂದ್ರು ಕಡಿಮೆನೆ. ನಾವು ಅವ್ರದ್ದು ಒಂದು ಕಾನ್ಸೆಪ್ಟ್ ಇದೆ, ಎಲ್ಲರಿಗೂ ಗೊತ್ತಿರ್ಬೋದು ಅದು. ಬರ್ತ್ಡೇ ಅಂಡ್ ಡೆತ್ ಡೇ ಬೋತ್ ಆರ್ ಈಕ್ವಲ್ ಅಂತೇಳಿ. ನೀನು ಬರ್ತ್ಡೇ ಎಷ್ಟು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತೀಯೋ, ಡೆತ್ ಡೇ ಕೂಡ ಅಷ್ಟೇ ಸಂಭ್ರಮಿಸ್ಬೇಕು ಅಂತ ಹೇಳಿದ್ರೆ. ಅದೇ ತರ ಒಂದ್ಸಲ ಅವ್ರಿಗೆ ಒಂದು ಬರ್ತ್ಡೇ ಪಾರ್ಟಿಗೆ ಆಹ್ವಾನ ಮಾಡ್ತಾರೆ. ಒಂದ್ 3 ವರ್ಷದ ಮಗು ಅಲ್ಲಿಗೆ ಹೋದಾಗ ಸರ್ ಇಷ್ಟೊಂದು ಚಾಕ್ಲೇಟ್ಸ್ ತಗೊಂಡೋಗಿರ್ತಾರೆ. ಆ ಮಗುಗೆ ಅರ್ಧ ಚಾಕ್ಲೇಟ್ ಕೊಟ್ಟು ಉಳಿದ ಅರ್ಧ ಹಂಗೆ ಇಡ್ತಾರೆ. ಅವ್ರ ತಾಯಿಗೆ ಕುತೂಹಲ, ಆ ಮಗುವಿನ ತಾಯಿಗೆ, ಸರ್ ಯಾಕೆ ಸರ್ ಅರ್ಧ ಚಾಕ್ಲೇಟ್ಸ್ ಕೊಟ್ಟು ಇನ್ನ ಹಾಗೆ ಉಳಿಸಿದ್ರೆ ಹೇಳಕ್ ಆಗೋದಿಲ್ಲಲ್ಲ, ಆ ಮಗು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಸಾಯ್ಬೋದು, ಇನ್ನೊಂದ್ 4 ದಿವಸದಲ್ಲಿ ಸಾಯ್ಬೋದು, 1 ತಿಂಗಳಲ್ಲಿ ಸಾಯ್ಬೋದು ಅಂದ್ರೆ ಆ ತಾಯಿಗೆ ತುಂಬಾ ಬೇಸರಾಗಿ ಅಳ್ತಾ ಇರ್ತಾರೆ. ಆದ್ರೆ ಅವ್ರ ಕಾನ್ಸೆಪ್ಟ್ ಅದು. ಅಂದ್ರೆ ಬರ್ತ್ಡೇಯಲ್ಲಿ ನೀನು ಹೇಗೆ ಚಾಕ್ಲೇಟ್ಸ್ ಹಂಚಿ ಸಂಭ್ರಮಿಸ್ತೀಯೋ, ಅದೇ ತರ ನೀನು ಮರಣ ಹೊಂದಿದಾಗ ಚಾಕ್ಲೇಟ್ಸ್ ಕೊಟ್ಟು ಸಂಭ್ರಮಿಸು ಅಂತ ಅವ್ರದ್ದು. ಅದೇ ತರ ಆಂಧ್ರದಲ್ಲಿ
ಆ ಒಬ್ಬ ಒಬ್ಬ ಹುಡುಗಿ ಇದ್ದಾಳೆ, ಅವಳು ಮೆಡಿಟೇಟರ್. ಅವಳು 9 ವರ್ಷದಿಂದ ಧ್ಯಾನದ ಅಭ್ಯಾಸ ಮಾಡ್ತಿದ್ರು. ಅಷ್ಟೇ ಅಲ್ಲ, ಯಾವ ತರ ಅವಳು ಅಭ್ಯಾಸ ಮಾಡಿದ್ಲು ಅಂತಂದ್ರೆ, ಪತ್ರಿಜಿಯವ್ರು ಯಾವ್ದೇ ಒಂದು ಕಾನ್ಸೆಪ್ಟ್ ತಗೊಳ್ಳಿ, ನೋ ಜಡ್ಜ್ಮೆಂಟ್ ಆಗಿರ್ಬೋದು, ಈ ಮರಣ ಇದು ಆಗಿರ್ಬೋದು, ಅವಮಾನದ್ದಾಗಿರ್ಬೋದು, ಯಾವುದೇ ಅಂತ ತಗೊಳ್ಳಿ, ಒಂದು ವಾರ ಒಂದೊಂದು ಕಾನ್ಸೆಪ್ಟ್ಸ್ ನ ಫಾಲೋ ಮಾಡೋದು, ಮತ್ತೆ ಇನ್ನೊಂದು ವಾರ ಇನ್ನೊಂದು, ಆ ತರ ಅವಳು ಬೆಳ್ಕೊಂಡ್ ಬಂದಿರ್ತಾಳೆ. ಆಮೇಲೆ ಅವಳಿಗೆ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಕೆಲವೇ ವರ್ಷಗಳಲ್ಲಿ ಅವಳ ಗಂಡ ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗ್. ಆದ್ರೆ ಅವಳ ಗಂಡ ಸತ್ರು ಸಹ ಅವಳು ಅದನ್ನ ಎಷ್ಟು ನಾರ್ಮಲ್ ಆಗಿ ತಗೊಂಡ್ಲಂದ್ರೆ ಕಾಮ್ ಆಗಿದ್ಲಂತೆ. ಎಲ್ಲರಿಗೂ ಫೋನ್ ಮಾಡಿ ಅವಳೇ ಹೇಳಿದಳಂತೆ. ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಆಶ್ಚರ್ಯ, ನೀನು ಅಳು, ಯಾಕೆ ದುಃಖವನ್ನು ಹಿಡಿದಿಟ್ಕೊಂಡಿದೀಯಾ ಅಂತಂದ್ರೆ ಅವಳು ನಗ್ತಾ ಇದ್ಲಂತೆ ಒಳಗೊಳಗೆ, ಇವ್ರು ಯಾಕೆ ಹಿಂಗ್ ಮಾಡ್ತಾರೆ ಅಂತೇಳಿ. ಅಂದ್ರೆ ಅವಳಿಗೇನು ಬಾಡಿ ಹೋಗಿದೆ ಅಷ್ಟೇ, ಸೋಲ್ ಇಲ್ಲೇ ಇದೆ, ನನ್ ಜೊತೆಲೇ ಇದೆ, ಅದಕ್ಕೆ ಯಾಕೆ ಕಳ್ಬೇಕು? ಸರ್ ಹೇಳಿದಾರಲ್ಲ, ಜನನ ಮರಣಗಳನ್ನು ಸಮಾನವಾಗಿ ನೋಡು ಅಂತೇಳಿ ಅವಳು. ಅಂದ್ರೆ ನೋಡ್ರಿ, ಯಾಕೆ ಹೇಳಿದೆ ಇದು ಒಂದು ಉದಾಹರಣೆ ಅಂತಂದ್ರೆ, ನಾವು ಬರೇ ಸರ್ ಮಾತುಗಳನ್ನು ಕೇಳೋದಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಅವುಗಳನ್ನ ಅಳವಡಿಸ್ಕೊಳ್ಬೇಕು. ಆಗ್ಲೇ ಆ ಗುರುಗಳಿಗೆ ನಾವು ಸಲ್ಲಿಸೋ ಗುರುದಕ್ಷಿಣೆ ಅದು. ಹೀಗೆ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳು ಬರ್ತವೆ. ಅದೇ ಇನ್ನೊಂದು ಸಂಗತಿ ಹೇಳ್ತೀನಿ. ಚಿತ್ರದುರ್ಗದಲ್ಲೇ ನಡೆದಿತ್ತು. ನಮ್ಮ ಸಿಸ್ಟರ್ ಇದಾರಲ್ಲಿ, ಅಲ್ಲಿ ಸರ್ ಬಂದಿದ್ರೆ ನಾವು ಹೋಗಿದ್ವಿ. ಸರ್ಗೆ ಒಂದು ಇಡ್ಲಿಗೆ ಪುಡಿ ಅಂತದ್ ಮಾಡ್ತಾರೆ, ಎಲ್ಲದಕ್ಕೂ ಇಷ್ಟ ಅವ್ರಿಗೆ, ದೋಸೆಗೆ ಇಡ್ಲಿಗೆ ಎಲ್ಲ ತುಂಬಾ ಇಷ್ಟ ಅವ್ರಿಗೆ. ಅವ್ರು ಬಂದಾಗ ಅದನ್ನ ಕೇಳಿದ್ರು, ಇಲ್ಲ ಅಂತ ಹೇಳಿದ್ರು. ಅವಾಗ ಅವ್ರು ಅದನ್ನ ಯಾವಾಗ್ಲೂ ನೀವು ಇಟ್ಕೊಂಡಿರ್ಬೇಕು ರೆಡಿ ಅಂತ ಹೇಳಿ ಹೋದ್ರು. ಅವ್ರು ಯಾವ್ದೋ ಒಂದು ಪ್ಲೇಸಿಗೆ ಹೋಗೋರು, ಇದೊಂದು ಫಂಕ್ಷನ್, ಮತ್ತೆ ವಾಪಸ್ ದುರ್ಗದ ಮೇಲೆ ಬರೋದು. ನಾವು ಅಷ್ಟ್ರಲ್ಲಿ ಏನ್ ಮಾಡಿದ್ವಿ, ಅದನ್ನೆಲ್ಲ ಹೇಗೋ ಒಂದು ಕಲೆಕ್ಟ್ ಮಾಡಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರಂತೇಳಿ ಅದನ್ನೆಲ್ಲ ರೆಡಿ ಮಾಡಿ ಸರ್ ಬರೋದ್ರಾಗೆ ಅದನ್ನ ರೆಡಿ ಮಾಡಿದ್ವಿ. ಸರ್ ಅದನ್ನ ತಿಂದ್ರು. ಸರ್ ಇದು ರೆಡಿ ಆಗಿದೆ ನೋಡ್ರಿ ಸರ್ ಅಂತಂದ್ರೆ, ಗೋಡ್ ಅಂತ. ಅಂದ್ರೆ ಅವರು ಅದನ್ನ ಯಾವ ಅರ್ಥದಲ್ಲಿ ಹೇಳಿದಾರಂದ್ರೆ, ಏನೇ ಒಂದು ಇನ್ಫಾರ್ಮೇಶನ್ ಬೇಕಂದ್ರು ನೀನು ಇದು ಬೇಕಲ್ಲ ಅಂತೇಳಿ ಹಾಗೆ ಬಿಡೋ ಹಾಗಿಲ್ಲ. ನೀನು ಅದನ್ನ ಏನು, ಹಾಗಂದ್ರೆ ಏನು, ಅದರ ಮೀನಿಂಗ್ ಏನು, ಅದರ ಅರ್ಥ, ಭಾವಾರ್ಥ ಏನು, ಒಳಾರ್ಥ ಏನು, ಆಧ್ಯಾತ್ಮಿಕ ಅರ್ಥ ಏನು ಅಂತ ನೀನೆಲ್ಲ ತಿಳ್ಕೋಬೇಕು ಅಂತೇಳಿ ಆ ದಿನ ಅವತ್ತು ನಾನು ಅವರಿಂದ ಕಲಿತೆ ಅದನ್ನ. ಹಾಗೆ ಚಿಕ್ಕ ಪುಟ್ಟ ವಿಷಯಗಳನ್ನು ಅವರು ಒಂದು ಎಕ್ಸಾಂಪಲ್ ಮಾಡಿ ನಮಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅವರು ಎಲ್ಲೇ ಹೋದ್ರು, ನಾವು ಫಸ್ಟ್ ನಮಗೆ ಅವ್ರು ಮಂಜು ಅವ್ರು ಹೇಳ್ತಾ ಇದ್ರು, ಸರ್ ಇದ್ದಾಗ ಅಂದ್ರೆ ಮನೆಗಳಿಗೆ ಬಂದಾಗ, ನಮ್ಮ ಸಿಸ್ಟರ್ ಹುಬ್ಳಿಯಲ್ಲಿ ಇದ್ದಾರೆ, ಹೊಸಪೇಟೆಲ್ ಆಗಿರ್ಬೋದು, ದುರ್ಗದಲ್ಲಾಗಿರ್ಬೋದು, ಅಥವಾ ಕೊಟ್ಟೂರಲ್ಲಾಗಿರ್ಬೋದು, ಅವರು ಬೆಳಗ್ಗೆ ಕಾಫಿ ತಗೊಂಡೋಗಿ ಅವ್ರಿಗೆ ಕೊಡ್ಬೇಕು. ಫ್ರೆಶ್ ಮೈಂಡ್ ಇರುತ್ತೆ, ಅಂದ್ರೆ ತುಂಬಾ ಖುಷಿಯಾಗಿರ್ತಾರೆ ನಿಮ್ ಜೊತೆಗೆ. ಅಂದ್ರೆ ಆವಾಗ್ಲೇ ಹೋಗ್ತಿದ್ವಿ, ಎಷ್ಟು ತಮಾಷೆ ಮಾಡಿ ನಮಗೆ ನಗಿಸ್ತಿದ್ರು ಅಂದ್ರೆ ಸಾರು, ನಾವು ಬಿದ್ದು ಬಿದ್ದು ನಗ್ತಾ ಇದ್ವಿ ನಿಜವಾಗ್ಲು. ಆ ವಿಡಿಯೋ ಇನ್ನೂ ನನ್ನ ಹತ್ರ ಇದೆ. ಅದನ್ನ ನೋಡಿದಾಗೆಲ್ಲ ನನ್ಗೆ ಎಷ್ಟು ಆನಂದ ಆಗ್ತದಂದ್ರೆ, ಮತ್ತೆ ಅಲ್ಲಿ ನಾವು ನಿಜವಾಗ್ಲು ಕೂತಿದೀವೇನೋ, ಸರ್ ಜೊತೆಗೆ ಮಾತಾಡ್ತಿದೀವೇನೋ, ನಗ್ತಾ ಇದೀವೇನೋ ಅನ್ನೋಷ್ಟು ಇದಾಗುತ್ತೆ. ಹೀಗೆ ಆಮೇಲೆ ಸರ್ ಅವರ ಹೆಂಡತಿಯ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಇದೇನು ಹೇಳಿದ್ನಲ್ಲ ನಾನು ಸ್ವರ್ಣಾಮೃತ ಅಂತೇಳಿ, ಅದು ಇನ್ನೂ ಬಿಡುಗಡೆ ಆಗೋಕ್ಕಿಂತ ಮುಂಚೆ, ಅಂದ್ರೆ ಈ ಎಪಿಸೋಡ್ಸ್ ಮಾಡ್ಬೇಕು ಅನ್ನೋ ಐಡಿಯಾ ಬರೋದ್ಕಿಂತ ಮುಂಚೆ, ಸರ್ ಅವ್ರ ಹತ್ರ ಒಬ್ರು ಆನಂದ ಅಂತ ಇದಾರೆ, ಒಬ್ರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರ ಹತ್ರ ಹೇಳಿದ್ರಂತೆ, ಹೀಗೆ ಮೇಡಮನ್ ಬಗ್ಗೆ ಒಂದು ಇಂಟರ್ವ್ಯೂ ಮಾಡ್ಬೇಕು ಅಂತೇಳಿ. ಆಯ್ತು ಸರ್ ಅಂದ್ರ. ಮೇಡಮ್ನ ಕೇಳಿದ್ರಂತೆ, ನಿಮ್ದು ಇಂಟರ್ವ್ಯೂ ಕೊಡೋರಿಗೆ ಅಂತ. ಆಯ್ತು, ನಂದೇನಿರುತ್ತೆ ಮೇಡಮ್ ಅನ್ನ, ನಂದೇನಿರುತ್ತೆ, ಒಂದ್ ಎಪಿಸೋಡ್ ಅಲ್ಲಿ ಮುಗಿದು ಹೋಗ್ಬಿಡುತ್ತೆ ಅಂದ್ರೆ. ಆಯ್ತು ಅಂತೇಳಿ ಅವ್ರು ಕುತ್ಕೊಂಡ್ರೆ, ಇವ್ರು ಎಷ್ಟು ಚೆನ್ನಾಗಿ ಇಂಟರ್ವ್ಯೂ ಮಾಡೋರು. ಒಂದ್ ಕ್ವಶನ್ಸ್ ಕೇಳ್ತಿದ್ರೆ ಅದನ್ನ ಒಳಗಡೆ ಬಗದು ಅಂತಾರಲ್ಲ, ಆ ತರ ಹೇಳಿದ್ರೆ ಸುಮಾರು ಒಂದು ಎಪಿಸೋಡ್ಸ್ ಆಗಿದೆ. ಎಷ್ಟು ಎಪಿಸೋಡ್, 100 ಮೇಲೆ ಆಗಿದಾವೆ ಎಪಿಸೋಡ್ಸ್. ನಿಜವಾಗ್ಲೂ ಆ ಮೇಡಮೇ ಆಶ್ಚರ್ಯ ಪಡ್ತಾರೆ, ಇಷ್ಟೊಂದು ಎಪಿಸೋಡ್ಸ್ ಇದಾವ ಅಂತೇಳಿ. ಆಮೇಲೆ ಅದನ್ನ ಎಪಿಸೋಡ್ ಮಾಡಿದ್ರು, ಅದನ್ನ ಬುಕ್ ಸಹ ಹೊರಗಡೆ ತಂದಿದ್ದಾರೆ. ನಿಜವಾಗ್ಲು ಸರ್ಗೆ ಅಂದ್ರೆ, ಸರ್ ಏನ್ ಹೇಳಿದ್ರು, ಅವಾಗ ಸೀತಾಯಣ ಬಂದಿತ್ತು, ಈಗ ಒಂದು ಸುಮಾರು 5 ವರ್ಷದ ಕೆಳಗೆ ಇರ್ಬೋದು. ಅವರು ಸೀತಾಮಾತೆ ಯುಗ ಅಂತಾನು ಹೇಳಿದಾರೆ ಸರ್. ಅಂದ್ರೆ ಸ್ತ್ರೀ ಶಕ್ತಿ, ಅದಕ್ಕೆ ಮಹಿಳಾ ಧ್ಯಾನ ಮಹಾಚಕ್ರಗಳಂತ ಬೋಧಿಸಿದ್ರು. ಸ್ತ್ರೀ ಶಕ್ತಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಸ್ತ್ರೀ ಅಂದ್ರೆ ಏನು, ಎಷ್ಟು ಸಾಧನೆ ಮಾಡ್ತಾರೆ ನೋಡ್ರಿ. ಸರ್ ಸಾಧನೆ ಹಿಂದೆ ಮೇಡಮ್ಮನವರ ಒಂದು ಕೈ ಶಕ್ತಿ ಇದೆ ಅವಲ್ಲ. ಅವರ ಒಂದು
ಹಿಂದಕ್ಕೆ ಒಂದು ಏನು ಪರುಷ ಇದೆ ಅವ್ರ ಹತ್ರ, ಶಕ್ತಿ, ಪವಾಡ ಅಂತ ಅನ್ಬೋದು, ಏನಾದ್ರೂ ಹೇಳ್ಬೋದು. ಹಾಗೆ ಅವರು ಮಾಡಿದ್ದಾರೆ. ಅದನ್ನ ಹೊರಗೆ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದನೇ ಅವರು ಇದನ್ನೆಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಅದನ್ನ ಕೇಳ್ಬೇಕು. ತೆಲುಗು ಬರೋರು PMC ತೆಲುಗಲ್ಲಿ ನೀವು ಟೈಪ್ ಮಾಡಿದ್ರೆ ಅದು ಸಿಗುತ್ತೆ, ಸ್ವರ್ಣಾಮೃತಂ ಅಂತಂದ್ರೆ ಸಿಗುತ್ತೆ. ಆಮೇಲೆ ಇದಕ್ಕಿಂತ ಸುಮಾರು 5 ವರ್ಷಗಳ ಹಿಂದೆ ಸೀತಾಯಣ ತೆಲುಗಲ್ಲಿ ಹೇಳ್ತಾ ಇದ್ರು, ಸರೋಜಾ ಗೊಲ್ಲಪಲ್ಲಿ ಮೇಡಮ್ ಅಂತೇಳಿ, ಆಂಧ್ರದವ್ರವ್ರು. ತುಂಬಾ ಚೆನ್ನಾಗಿತ್ತು. ವಾರಕ್ಕೆ 2 ಎಪಿಸೋಡ್ ಬರ್ತಾ ಇತ್ತು. ಅದು ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ವಿ ನಾನು ನಮ್ಮ ಸಿಸ್ಟ್ರು. 16 ಎಪಿಸೋಡ್ಸ್ ಬಂದ್ವದು. 16 ಎಪಿಸೋಡ್ಸ್ ಬರೋವರೆಗೂ ನನಗೆ ಏನು ಗೊತ್ತಿಲ್ಲ, ಏನು ಅನ್ಸೂ ಇಲ್ಲ. ಆದ್ರೆ ಆದ ತಕ್ಷಣ ಏನ್ ಅನ್ಸ್ತು ಏನೋ ನನಗೆ, ಯಾಕೆ ಇದನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಬಾರ್ದು ಅಂತ. ಸರಿ ಅಂತೇಳಿ ನಮ್ಮ ಪ್ರೇಮ್ನಾಥ್ ಸರ್ ಅವ್ರನ್ನ ಕೇಳಿದೆ. ಅಯ್ಯೋ చాలా బాగుంటుందಮ್ಮ చెయ్యండి ಅಂತಂದ್ರು. ಸರಿ ಅಂತೇಳಿ ಹೇಗಾದ್ರೂ ಆಗ್ಲಿ ಅಂತೇಳಿ ನಾವು ಒಂದ್ಸಲ ನಮ್ಮ ತಮ್ಮಗೆ ಸ್ವಲ್ಪ ಪತ್ರಿಜಿ ಗುರುಗಳ ಪರಿಚಯ ಇತ್ತು. ಹೀಗೆ ಜೂಮ್ ಅಲ್ಲ, ಸಾರಿ, ಫೋನಲ್ಲಿ ಕಾನ್ಫರೆನ್ಸ್ ಕಾಲ್ ಮಾಡಿ ಅವ್ರ ಹತ್ರ ಹೇಳಿದಾಗ ಸರಿಗೆಲ್ಲ ಹೇಳಿದ್ವಿ. ಅಂದ್ರೆ ನಮಗೆ ಫಸ್ಟ್ ಟೈಮ್ ಅಲ್ಲ, ಏನೋ ಒಂಥರ ಭಯ. ಅಂದ್ರೆ ಹಾಗೆ ಮಾಡ್ಬೇಕು ನೀವು, ಪ್ರತಿಯೊಂದನ್ನು ಯಾವುದೇ ಇದ್ರಿ, ಯಾವ್ದು ಭಾಷೆ ಇರ್ಲಿ, ನಮ್ಮ ಭಾಷೆಯಲ್ಲಿ ಅದನ್ನ ಭಾಷಾಂತರಿಸಿಕೊಂಡು ಎಲ್ಲರಿಗೂ ಅದರ ಒಂದು ಸಾರಾಂಶವನ್ನು ತಿಳಿಯಪಡಿಸ್ಬೇಕು ಅಂತ ಹೇಳಿದ್ಮೇಲೆ ಆಯ್ತು, ನಮಗೆ 1000 ಆನೆ ಬಲ ಬಂದಂಗ ಆಯ್ತು ನನಗೆ. ಸರಿ ಅಂತೇಳಿ ಆಕ್ಚುಲ್ ಆಗಿ 16 ಎಪಿಸೋಡ್ಸ್ ಇದಾವಲ್ಲ ಅವು, ನಾನು ನಮ್ಮ ವಿಶಾಲಾಕ್ಷಿ ಸಿಸ್ಟರ್ ಇಬ್ರು ಸೇರಿ, ಅವಳು 8 ಎಪಿಸೋಡ್ಸ್, ನಾನು 8 ಎಪಿಸೋಡ್ಸ್ ಮಾಡಿದ್ವಿ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ನಿಜವಾಗ್ಲೂ. ಅದನ್ನ ಕೇಳ್ತಾ ಇದ್ರೆ, ಅಂದ್ರೆ ನಾವು ಹೇಳ್ಬೇಕಾದ್ರೂ ಅಷ್ಟೇ, ಕೇಳೋರು ಅಷ್ಟೇ, ನಿಜವಾಗ್ಲೂ ಅಲ್ಲಿ ಆ ಪ್ರಸಂಗಗಳ ನಡೀತಾ ಇದೆ ಏನೋ ಅನ್ನಷ್ಟು ಭಾವನೆಗಳಿಗೆ ಒಳಗಾಗ್ತಾ ಇದ್ವಿ. ಕಣ್ಣಲ್ಲಿ ನೀರು ಸಹ ಬರ್ತಿತ್ತು, ಅಷ್ಟೊಂದು ಎಮೋಷನ್ ಫುಲ್ ಆಗಿದ್ವು ಅವೆಲ್ಲ. ಎಲ್ಲದಕ್ಕೂ ಗುರುಗಳೇ ಕಾರಣ. ಇಲ್ಲಿ ನಾವು ಮಾಡ್ತೀವಂದ್ರೆ ಏನು ಇಲ್ಲ ಈ ತರ. ಹಾಗೆ ಅವರು ಹೋದ ಮೇಲೆ ಸಹ ನಮ್ಮ ಜೊತೆಗಿದ್ದಾರೆ ಗುರುಗಳು ಅಂತ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳಿ ಈ ಎಪಿಸೋಡ್ ಅನ್ನು ಮುಗಿಸ್ತೀನಿ. ಈಗ ಅದೇ ಗುರುಗಳು ಹೋದ ಮೇಲೆ ಅದೇ ವರ್ಷನೇ ನಮ್ಮ ಮನೆಯಲ್ಲಿ ಕೆಲಸದವ್ರದ್ದು ತುಂಬಾ ಪ್ರಾಬ್ಲಮ್ ಆಗಿತ್ತು. ಒಬ್ರು ಬರೋದು, ಒಂದ್ ಸ್ವಲ್ಪ ದಿವಸ ಮಾಡೋದು, ಮತ್ತೆ ಹೋಗೋದು, ಇನ್ನೊಬ್ರು ಬರೋದು, ಮತ್ತೆ ಮಾಡೋದು. ಬರೀ ನನಗೆ ಏನಾಗ್ತಿತ್ತು ಅಂತಂದ್ರೆ, ಅವ್ರು ಬಂದಾಗ ಅವ್ರಿಗೆಲ್ಲ ಗೈಡ್ ಮಾಡೋದು, ಅವ್ರು ನೋಡ್ಕೊಂತಿರೋದು, ಯಾವ ತರ ತೊಳಿತಾರೆ, ಕೈ ಸರಿ ಇದನ್ನೇ ಆಗ್ತಾ ಇತ್ತು. ನನಗೆ ಸಾಕಾಗೋಗ್ಬಿಡ್ತಿತ್ತು. ನಾನು ಗುರುಗಳಿಗೆ ಬೇಡ್ಕೊಂಡೆ, ಅಲ್ಲ ಗುರುಗಳೇ, ಬರೇ ನಾವ್ ಇದೇ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಕೆಲ್ಸಗಳನ್ನ ನಾವ್ ಯಾವಾಗ ಮಾಡೋದು ಅಂತೇಳಿ ಅವ್ರ ಹತ್ರ ನಾನು ಮೊರೆ ಇಡ್ತಾ ಇದ್ದೆ. ಅದಾದ್ಮೇಲೆ ಏನಾಯ್ತು, ಒಬ್ಳ 50 ವರ್ಷ ಅವ್ರ ಕೆಲ್ಸದವ್ರಿಗೆ ಅವ್ರು ಬರ್ತಾ ಇದ್ರು. ಅವ್ರು ತಮ್ಮಷ್ಟಕ್ಕೆ ತಾವೇ ಬಿಟ್ಟು ಹೋಗ್ಬಿಟ್ರು. ಅವ್ರು ಏನು ಕಾರಣ ಕೊಡ್ಲಿಲ್ಲ. ಆಯ್ತು ಅಂದ್ವಿ. ಸುಮಾರು ಒಂದು 15 ದಿವಸ ಆದ್ಮೇಲೆ ಅವ್ರು ಬಂದು ಒಂದೇ ಸಮನೆ ಅಳ್ತಾ ಇದಾರ ಅವ್ರು, ಆ ಅಮ್ಮ. ಇಲ್ಲ, ನಾನ್ ಕೆಲಸ ಬಿಡೋದಿಲ್ಲ, ನಿಮ್ ಮನೆಗ್ ಮಾಡ್ತೀನಿ, ಫ್ರೀ ಆಗಾದ್ರೂ ಮಾಡ್ತೀನಿ ಅಂತ. ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ ಅಂತೇಳಿ ಅವಳಿಗೆ ನೀರ್ ಕೊಟ್ಟು, ಟೀ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ವಿ. ಆದ್ಮೇಲೆ ಹೇಳ್ತಾಳೆ ಅವಳು, ದಿನಾ ಒಬ್ಬ ಕಾವಿ ಬಟ್ಟೆ ತರಿಸಿದ ಒಬ್ಬ ಮನುಷ್ಯ ಆಕಿನ್ ಕನ್ಸ್ನಲ್ಲಿ ಬಂದು ಸರಿಯಾಗಿ ನಮ್ಮ ಮನೆ ಬಾಗ್ಲಿಗ್ ಬಿಟ್ಟು ಹೋಗ್ತಿದ್ರಂತವ್ರು. ನಾನು ಏನಪ್ಪ ಇದು, ಯಾಕೆ ಹಿಂಗಾಗ್ತಾ, ಇಲ್ಲ ಇವ್ರ ಮನೆ ಬಿಡಬೇಡ, ನೀನು ಮಾಡು ಅಂತ ಹೇಳ್ತಿದ್ರಮ್ಮ. ನಾನ್ ಮಾತ್ರ ಮಾಡ್ತೀನಿ. ಅವಳು ಹೆದರು ಬಿಟ್ಟಿದ್ದಾಳೆ, ಯಾರು ಹಿಂಗ ಅಂತೇಳಿ. ನಾನ್ ಮಾಡೇ ಮಾಡ್ತೀನಿ, ಬಿಡಲ್ಲ ಅಂತೇಳಿ. ಸರಿ ಆಯ್ತು ಅಂತೇಳಿ ಅವಳು ಬಂದ್ಲು ಮತ್ತೆ ಕೆಲ್ಸಕ್ಕೆ. ಆದ ಮೇಲೆ ನಾನು ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಪತ್ರಿ ಸರ್ ಫೋಟೋ ಇದೆ. ಅವಳು ಒಂದ್ಸಲ ಹೋಗ್ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಇನ್ ತಿರುಗ್ತಾಳೆ, ಅಮ್ಮ ಈ ಅಪ್ಪನೇ ನನ್ನ ಕನಸಿನಲ್ಲಿ ಬಂದಿದ್ರು ಅಂತ ಹೇಳಿದ್ಲು. ಈಗ್ಲೂ ನನಗೆ ಹೇಳಿದ್ರೆ ಗೂಸ್ ಬಂಪ್ಸ್ ಬರುತ್ತೆ, ನನ್ ಮೈ ಎಲ್ಲ ಜುಮ್ ಅನ್ನತ್ತೆ. ಇವರೇ ನೋಡಮ್ಮ ಕನ್ಸಲ್ಲಿ ಬಂದು. ನೋಡ್ರಿ, ಒಂದು ಕೆಲಸದವಳ ವಿಚಾರದಲ್ಲಿ ನಮಗಷ್ಟು ಕೇರ್ ತಗೋಬೇಕಂದ್ರೆ ಸಾರ್ ಗೊತ್ತಿಲ್ದಂಗೆ ಎಷ್ಟು ನಮಗ್ ಮಾಡ್ಬೇಡ ಹೇಳ್ರಿ, ನೀವೇ ಹೇಳ್ರಿ. ಒಂದು ಕೆಲಸದವ್ರ ವಿಚಾರದಲ್ಲಿ ಅಂದ್ರೆ ಅವ್ರು ಹೇಳ್ತಾರೆ, ನೀನು ನನ್ನ ಕೆಲಸ ಮಾಡು, ನಾನು ನಿಮ್ಮ ಕೆಲಸ ನಿಮ್ಮನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾರೆ ಸರ್. ಹಾಗೆ ನಾವು ಈ ಧ್ಯಾನಕ್ಕೆ ಬರದಿದ್ದರೆ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕೊಂಡ್ರೆ ಎಲ್ಲಿರ್ತಿದ್ವಿ ನಾವು? ಅಡಿಗೆ ಮನೆಯಲ್ಲೋ ಎಲ್ಲೋ ಮೂಲೆಯಲ್ಲಿ ಕೆಲಸ ಮಾಡ್ಕೊಂತ ಮನೇನ ಪ್ರಪಂಚ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇರ್ತಿದ್ವಿ. ಯಾವ್ದನ್ನೂ ಸಾಧನೆ ಮಾಡ್ತಿದ್ದಿಲ್ಲ. ಆದ್ರೆ ಧ್ಯಾನಕ್ಕೆ ಬಂದ ಮೇಲೆ ಅಬ್ಯಾಕಸ್ ಕಲ್ತಿದ್ದೀನಿ. ಆಮೇಲೆ ನನಗೆ 55 ವರ್ಷ ಇದ್ದಾಗ 2 ವೀಲರ್ ಕಲ್ತಿದ್ದೀನಿ, 4 ವೀಲರ್ ಕಲ್ತಿದ್ದೀನಿ. ನಿಂತ್ಕೊಂಡ್ರೆ ಹೆದರಿಕೆ ಇರೋಳು, 1000 ಪೀಪಲ್ಸ್ ಇದ್ರು
ಆರಾಮಾಗಿ ಭಾಷಣ ಮಾಡ್ತೀನಿ. ಎಲ್ಲಿಂದ ಬಂತಿದೆಲ್ಲ ಶಕ್ತಿ? ನಮ್ದಲ್ಲ ಇದು. ನಮ್ಮ ಸಾಧನೆ ಏನೂ ಇಲ್ಲ, ನಮ್ಮ ಗ್ರೇಟ್ನೆಸ್ ಏನಿಲ್ಲ, ಎಲ್ಲ ನಮ್ಮ ಗುರುಗಳು ಕೊಟ್ಟಿದ್ದೆ. ಅವ್ರ ನಿಂತು ಪ್ರೋತ್ಸಾಹಿಸ್ತಾರೆ, ಧ್ಯಾನ ಕೊಟ್ಟು ಅದನ್ನ ಮಾಡಿದ್ರು. ಈಗ ನಮಗೆಷ್ಟು ಹೆಮ್ಮೆ ಆಗುತ್ತೆ ನಮ್ಮ ಹೆಜ್ಜೆ ಗುರುತುಗಳನ್ನ ನೋಡ್ಕೊಂಡ್ರೆ, ಅಬ್ಬಾ ಭಗವಂತ ನೀನ್ ಭೂಮಿಗೆ ನಮ್ಮನ್ನ ಕಳಿಸಿದ್ದು ಸಾರ್ಥಕ ಆಯ್ತಪ್ಪ ಅಂತ ಅವ್ರಿಗೆ ಆರಾಮಾಗಿ ಹೇಳ್ಬೋದು, ಖುಷಿಯಾಗಿ ಹೇಳ್ಬೋದು ಭಗವಂತನಿಗೆ. ನಮ್ಮ ಪರ್ಪಸ್ ಆಫ್ ಲೈಫ್ ಏನು ಅಂತ ತಿಳ್ಕೊಂಡಿದೀವಿ. 4 ಮಂದಿಗೆ ಧ್ಯಾನ ಹಂಚ್ತಾ ಇದೀವಿ, ಜ್ಞಾನ ತಿಳ್ಕೊಂತ ಇದೀವಿ, ಕ್ಲಾಸ್ಗಳು ಕೊಡ್ತಾ ಇದೀವಿ. ಇದಕ್ಕಿಂತ ಇನ್ನೇನ್ ಬೇಕು? ಇಂಥ ಗುರುಗಳಿಗೆ ಎಷ್ಟು ಕೃತಜ್ಞತೆ, ಕೋಟಿ 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 ಕೃತಜ್ಞತೆ ಅರ್ಪಿಸಿದ್ರು ಸಾಕು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಇಷ್ಟು ಹೇಳೋಕೆ ನಂಗೆ ಅವಕಾಶ ಮಾಡಿಕೊಟ್ಟಂತ ಅತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದ. ಹಾಗೆ ಮಹಾತಾರ್ ಟೀಮ್ನವ್ರಿಗೆ, ರಂಗನಾಥ್ ಸರಿಗೂ ಎಲ್ಲರಿಗೂ ಧನ್ಯವಾದ.